ಇದು ಜಾಗೃತ ದೇವಸ್ಥಾನ, ಪುರಾತನವಾದದ್ದು. 1288 ಆಸುಪಾಸಿನಲ್ಲಿ ಹೆಚ್ಚು ಕಡಿಮೆ ಬಸವಣ್ಣನವರು ಇದ್ದಂಥ ಕಾಲದಲ್ಲಿ ನಮ್ಮ ಪೂರ್ವಜರ ಇತಿಹಾಸ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಆ ಬಸವಣ್ಣ ದೇವರ ಕುರುಹಾಗಿ ನಾವು ಹೇಳೋದಾದರೆ, ನಮ್ಮ ಊರಿನಲ್ಲಿದ್ದಂಥ ಈಗಿನ ಕೆಲವು ಜನರು ಕೂಡ ಹೇಳುವ ಹಾಗೆ, ಕೆಲವರು ಅನುಭವ ರೀತಿಯಿಂದ ಹೇಳೋದಾದರೆ ಬಸವಣ್ಣ ಜಾಗೃತವಾದ ಬಸವಣ್ಣ ಇದ್ದಾನೆ ಅಂತ ಹೇಳ್ತಾರೆ. ಭಕ್ತರ ಅಭಿಲಾಷೆಗಳನ್ನು ಈಡೇರಿಸ್ತಾನೆ. ಯಾರಾದರೂ ತಪ್ಪು ಮಾಡಿದರೆ ಈ ಕೋರ್ಟ್ನಲ್ಲಿ ಯಾವ ಥರ ನಿಧಾನಗತಿಯಲ್ಲಿ ಪೂರ್ವಾಪರ ಚರ್ಚೆ ಮಾಡದೆ ನಿರ್ಣಯ ಕೈಗೊಳ್ಳುವುದಿಲ್ವೋ ಅದೇ ತೆರನಾಗಿ ಈ ನಮ್ಮ ಬಸವೇಶ್ವರರ ಮೂರ್ತಿ ಆ ಕುರುಹಾಗಿ ತನ್ನ ಪವಾಡವನ್ನು ತೋರಿಸ್ತದೆ ಅಂತ ಹೇಳಿದ ಪ್ರತೀತಿ ಇದೆ. ನಮಸ್ಕಾರಗಳು. ನಾನು ಬಾದಾಮಿ ತಾಲೂಕಿನ ಭದ್ರನಾಯಕನ ಜಾಲಿಹಾಳ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ್ ಪಾಟೀಲ್ ಅಂತ. ವೃತ್ತಿಯಿಂದ ನಾನು ಪದವಿ ಕಾಲೇಜಿನ ಪ್ರಾಧ್ಯಾಪಕ. ಈ ಒಂದು ಬಸವಣ್ಣ ದೇವರ ಮೂರ್ತಿಯನ್ನು, ಗುಡಿಯನ್ನು ಒಂದೇ ದಿನ ಕಟ್ಟಲಾಯಿತು ಅಂತ ನಾನು ಕೇಳಿದ್ದೆ. ಈಗ ಇರತಕ್ಕಂಥ ಈ ದೊಡ್ಡ ಗುಡಿ ಪೂರ್ವದಲ್ಲಿ ಇರಲಿಕ್ಕಿಲ್ಲ, ಚಿಕ್ಕದಾದ ಗುಡಿ ಇರಬಹುದು. ಅವತ್ತು ಒಂದೇ ದಿನದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಚಿಕ್ಕ ಗುಡಿಯನ್ನು ಕಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಪುರಾತನವಾದದ್ದು. ನನಗೆ ತಿಳಿದ ಮಟ್ಟಿಗೆ ನಮ್ಮ ಅಮ್ಮನವರು ಹೇಳಿದ ಪ್ರಕಾರ ಕೇಳೋದಾದರೆ, ಈ ನಮ್ಮ ಊರಿನಲ್ಲಿ ಪೂರ್ವದಲ್ಲಿ ಹೇಳೋರ ಪ್ರಕಾರನೂ ಕೂಡ ಹೇಳೋದಾದರೆ, ಇವರು ಏನೋ ಬೇರೆ ಕಡೆಗೆ ಗುಲ್ಬರ್ಗ ಆ ಕಡೆ ಏನೋ ಬಂದಂಥ ನಮ್ಮ ಪೂರ್ವಜರು ಅಲ್ಲಿ ಜಾಲೆ ಬೆಳೆದಂಥ ಆ ಪ್ರದೇಶವನ್ನು ತೆಗೆದುಹಾಕಿ ಆ ಒಬ್ಬ ಜಾಲೆಯನ್ನು ತೆಗೆದಂಥ ಒಬ್ಬ ವ್ಯಕ್ತಿ ಅವನ ಕುರುಹಾಗಿ ಭದ್ರನಾಯಕ ಅಂತ ಕರ್ಕೊಂಡು ಭದ್ರನಾಯಕನ ಜಾಲಿಹಾಳ ಅಂತ ಬಂತು ಅಂತ ಪ್ರತೀತಿ. ಬಸವೇಶ್ವರ BN ಜಾಲಿಹಾಳ, ಭದ್ರನಾಯಕನ ಜಾಲಿಹಾಳ. ಇದು 12ನೇ ಶತಮಾನದಲ್ಲಿ ನಿರ್ಮಾಣವಾದದ್ದು. ಇಂದಕ್ಕೆ ನಮ್ಮ ಪೂರ್ವಜರ ಹೇಳಿಕೆಯ ಪ್ರಕಾರವಾಗಿ ಭದ್ರನೆಂಬ ಹೆಸರಿನುಳ್ಳ ನಾಯಕ ಇಲ್ಲಿ ರಾಜ್ಯಕಾರವನ್ನು ಮಾಡ್ತಂತ. ಸುತ್ತಮುತ್ತ ಊರುಗಳಿಗೆ ಮಾತ್ರ ಇವನೇ ರಾಜನಾಗಿ ಮಾಡ್ತಾನೆ. ಇಲ್ಲಿ ಮೊದಲು ತುಂಬ ಜಾಲಿ ಬೆಳೆದಂತಿಲ್ಲ. ಈ ಜಾಲಿ ಬೆಳೆದನ್ನು ನಾಶ ಮಾಡಿ ಇಲ್ಲೇ ಒಂದು ಊರನ್ನು ನಿರ್ಮಾಣ ಮಾಡ್ತೇವೆ ನಾವು ನಾಯಕರನ್ನು ತಿಳ್ಕೊಂಡು. ಆಮೇಲೆ ನಾಯಕರಂತಕ್ಕ ನಾವು ಒಡೆಯ ಅವನೇನಪ್ಪ ಅಂದ್ರೆ ಜಾಲಿಗಳನ್ನು ಹಾಳು ಮಾಡಿ ಇಲ್ಲಿ ಒಂದು ಊರನ್ನು ನಿರ್ಮಿಸಿದ್ದಾನೆ. ಆವಾಗ ನನ್ನ ಒಂದು ಮನಸ್ಸು ಇಚ್ಛೆಯಂತೆ ಒಂದು ಬಸವಣ್ಣನ ಮೂರ್ತಿಯನ್ನು ಕೂಡ ಮತ್ತು ಗುಡಿಯನ್ನು ಕೂಡ ಒಂದೇ ದಿವಸದಲ್ಲಿ ಮಾಡಿ ಅಂತ ತಿಳ್ಕೊಂಡು ಪ್ರತೀತಿ ಇದೆ. ಕೆಲವು ಮಂದಿ ಹೇಳ್ತಾರೆ ಒಂದು ದಿವಸ ಮಾಡ್ತಾರೆ. ಅದೇ ಬಸವಣ್ಣನು ಕೂಡ ಒಳ್ಳೆ ಪ್ರೌಢ ಪುರುಷನೂ ಕೂಡ ಆಗಿದ್ದಾನೆ. ನಮ್ಮ ಊರಲ್ಲಿ ಕೆಲವು ಮಂದಿಗೆ ಇರಲಿಕ್ಕಿಲ್ಲ, ಆದರೆ ಬರುವಲ್ಲಿ ಬಂದಂಥ ನಮ್ಮ ಸಂಬಂಧಿಗಳನ್ನು ತಿಳ್ಕೊಂಡು ಆಕೆ ಬಂದಾಗ ಊರಿಗೆ ಬಂದಾಗ ಮಾತ್ರ ಈ ಬಸವಣ್ಣನ ಮೂರ್ತಿಯನ್ನು ನೋಡಿ ಆಕೆ ಏನೋ ಒಂದು ನಮೂನೆ ಬಸವಣ್ಣ ಕಂಡಾಗ್ತಾರೆ. ಆಕೆ ಇನ್ನೊಂದು ಕೂಡ ಜಾಲಿಹಾಳ ಬಸವಣ್ಣ ಬಹಳ ಮಹಿಮಾಶಾಲಿ ಅಂತ ತಿಳ್ಕೊಂಡು ಆಕೆ ಹೇಳ್ತಾರೆ. ಈಗ ಅದನ್ನು ಜೀರ್ಣೋದ್ಧಾರವಾಗಿ ಮಾಡಿದ್ದಾರೆ. ನಮ್ಮ ಚಿರಂಜೀವಿ ಮಲ್ಲಿಕಾರ್ಜುನ ಕೂಡ ಅವನು ಮನಸ್ಸು ಮಾಡಿದ್ದ. ಹೀಗಾಗಿ ಕೂಡ ಕಂತಿ ಮಾಡಿಸಬೇಕಾದಾಗೆ ಮತ್ತು ಕೂಡ ಬಸವಣ್ಣನು ಮೂರ್ತಿಯನ್ನು ಕೂಡ ಸುಂದರವಾಗಿ ಒಳ್ಳೆ ಚೇತನಾತ್ಮಕವಾಗಿ ಮಾಡಿಸ್ಬೇಕಂತ ತಿಳ್ಕೊಂಡು ಆಸೆಯಿಂದ ಇದನ್ನು ಕೂಡ ನಮ್ಮಲ್ಲಿಯ ಸಂಬಂಧಿಕರಾದಂಥ
ಸಿದ್ದಯ್ಯ ಸ್ವಾಮಿ ಮತ್ತು ಕೂಡ ಈರಯ್ಯ ಅವರ ಚಿರಂಜೀವಿ ಅಂತ ಈರಯ್ಯರು ಕೂಡ ಈ ಕೆಲಸವನ್ನು ಕೈಕೊಂಡು ಈಗ ಕೂಡ ಅದನ್ನು ಒಳ್ಳೆ ಚೊಕ್ಕಟವಾಗಿ ಜಾಗೃತ ಬಸವಣ್ಣನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೂ ತೃಪ್ತಿಯಾಗಿ ಮಾಡುವಾಗ ಈಗ ಕೆಲಸ ಮಾಡ್ತಿದ್ದಾರೆ. ಅದನ್ನು ಮಾತ್ರ ಈ ಜನರಿಗೆ ಮಾತ್ರ ಇದನ್ನು ನಮ್ಮ ಊರು ಜನರು ಕೂಡ ಒಳ್ಳೆ ಪವಿತ್ರ ಮತ್ತು ಜಾಗೃತ ಬಸವಣ್ಣ ತಿಳ್ಕೊಂಡ ಹೇಳಿಕೆಯು ಕೂಡ ಇದೆ. ಆದರೆ ಅದನ್ನೇ ನಿಲ್ಲಿಸ್ತಾ ಇದ್ದಂತೆ ಈಗ ಮೂರ್ತಿಯು ಕೂಡ ನೆರವೇರ್ತಾ ಇದೆ. ಈ ಬಸವೇಶ್ವರರ ವಿಗ್ರಹವನ್ನು ನಾವು ಇತ್ತೀಚೆಗೆ ಏನೋ ಒಂದು ಸಂಕಲ್ಪದಿಂದ ಬೆಳ್ಳಿಯ ಮುಖವಾಡವನ್ನು ಮಾಡಿಸಿದ್ವಿ. ಹಾಗೆ ನಮ್ಮ ತಂದೆಯವರು ಇದಾದಮೇಲೆ ಅದನ್ನು ಕೂಡ ಮಾಡಿಸಿಬಿಡೋಣ ಅಂತ ಹೇಳಿದ್ದಕ್ಕೆ ನಾವು ಕಂತಿಯನ್ನು ಕೂಡ ಕೊಡಿಸಿದ್ವಿ. ಆ ಕಂತಿಯನ್ನು ನಾವು ಮಲ್ಲಾಪುರ, ನಮ್ಮ ಬಾದಾಮಿ ತಾಲೂಕಿನ ಮಲ್ಲಾಪುರ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಬೇನಾಳ್ ಮಠರು ಕೂಡ, ವೀರಯ್ಯ ಬೇನಾಳ್ ಮಠರು, ಸಿದ್ದಯ್ಯ ಬೇನಾಳ್ ಮಠರು ಕೂಡ ಬಂದು ಬಹಳಷ್ಟು ಅದರಲ್ಲಿ ಪರಿಣಿತಿ ಹೊಂದಿದವರಾಗಿದ್ದಾರೆ. ಕಂತಿಯನ್ನು ಕೊಡೋದರಲ್ಲಿ ಬಹಳ ನಿಷ್ಣಾತರು. ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಕಂತಿಗಳನ್ನು ಕೊಟ್ಟಿದ್ದಾರೆ. ಕಂತಿಯ ಲಿಂಗುಗಳನ್ನು ಕೂಡ ತಯಾರು ಮಾಡ್ತಾರೆ. ಶ್ರೇಷ್ಠವಾದ ಕಂತಿ ಲಿಂಗುಗಳನ್ನು ಮಾಡ್ತಾರೆ ಇವ್ರ ವಿಷಯವಾಗಿ ನಾವು ಹೇಳಬೇಕಂದ್ರೆ, ಇವರು ವೈಜ್ಞಾನಿಕವಾಗಿ ವೈಜ್ಞಾನಿಕ ಆಧಾರಿತವಾಗಿ ಲಿಂಗಗಳನ್ನು ತಯಾರಿಸ್ತಾರೆ. ಅದರ ಮಹತ್ವವನ್ನು ಕೂಡ ವಿಶೇಷವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಕುರುಹಾಗಿ ಈ ನಮ್ಮ ಭದ್ರನಾಯಕನ ಜಾಲಿಹಾಳದ ಬಸವೇಶ್ವರರ ವಿಗ್ರಹಕ್ಕೆ ಕಂತಿ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಇದೇ ವರ್ಷ ಬರುವ ಭಾರತ ಹುಣ್ಣಿಮೆಯಂದು ನಮ್ಮ ಊರಿನ ಬಸವೇಶ್ವರರ ಜಾತ್ರೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಳೆಯನ್ನು ನಿರ್ಮಿಸಿಕೊಟ್ಟಂಥ ಶ್ರೀಯುತ ಬೇನಾಳ್ ಮಠರು ಕೂಡ ನಾನು ಈ ವಿಷಯವಾಗಿ ನಮ್ಮ ಊರಿನ ಎಲ್ಲ ಗಣ್ಯರ ಪರವಾಗಿ, ನಮ್ಮ ನಾಡಿನ ಪರವಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.